174ನೇ ಮಾಸಿಕ ಶಿವಾನುಭವಗೋಷ್ಠಿ ಮತ್ತು ಮಹಾತ್ಮ ಗಾಂಧಿ ಜಯಂತಿ ದಸರೆಯನ್ನವರ ಸ್ಮರಣೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶ್ರೀ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ನಮ್ಮ ಪ್ರೀತಿಯ ಪಾತ್ರರಾದ ಶ್ರೀ ಪರಮಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಯವರಿಗೆ ಪಾದಾರಗಳಿಗೆ ಪರಮಟ್ಟು ಈ ದಿವಸದ ವೇದಿಕೆಗೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ವಂದನೆಯನ್ನು ಅರ್ಪಿಸುತ್ತಾ ಶ್ರೀ ಶರಣೆಯರಿಗೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಈ ದಿವಸದ ನಾವು ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಗೋಣಿಸಂಗಡಿ ಗ್ರಾಮದಿಂದ ಬಂದಿದ್ದೇವೆ. ನಾವು ಗುರೂಜಿಯವರ ಊರು ಹುಟ್ಟೂರಾದ ಗೋಣಿಸಂಗಡಿ ಹಳೇಬೀಡು 5 ಕಿಲೋಮೀಟರ್ ದೂರದಲ್ಲಿದೆ. ಈ ದಿವಸದಲ್ಲಿ ಕಾರ್ಯಕ್ರಮದ ಅಂಗವಾಗಿ ಶ್ರೀ ನಮ್ಮ ಪರಮ ಪೂಜ್ಯರಾದಂತಹ ಶ್ರೀ ಗೋಣಿಸಂಗಡಿ ಗ್ರಾಮದಲ್ಲಿ ಶ್ರೀ ತುಂಬ ಕುಟುಂಬದಲ್ಲಿ ಹುಟ್ಟಿದವರು 6 ಜನ ಗಂಡು ಮಕ್ಕಳು, ಒಬ್ಬ ಮಗಳು. ಅದರಲ್ಲಿ ಇಲ್ಲಿಯವರೆಗೂ ನಮ್ಮ ಊರಿನ ಹೆಸರು ಗೋಣಿಸಂಗಡಿ ಹೆಸರು ಇಲ್ಲಿವರೆಗೂ ಬಂದಿದೆ ಅಂದರೆ ನಮ್ಮ ಪರಮ ಪೂಜ್ಯರಾದ ಶ್ರೀ ಬಸವಾನಂದ ಸ್ವಾಮಿಗಳೇ ಕಾರಣ. ಈ ದಿವಸದಲ್ಲಿ ನಾವು ಗೋಣಿಸಂಗಡಿ ಗ್ರಾಮದಲ್ಲಿ ಪುರೋಹಿತೆಯ ಕೆಲಸ ಮಾಡುತ್ತಿದ್ದು ನಾವು ಮದುವೆ, ಗೃಹ ಪ್ರವೇಶ, ಪೂಜೆಗಳನ್ನು ನಡೆಸ್ಕೊಂಡು ಬರ್ತಿದ್ದೇವೆ. ಆದರೂ ನಾನು ಪೂಜೆಗೆ ಹೋದಾಗ ಐನಾರೇ ನೀವು ನಮ್ಮನ್ನು ಮದುವೆ ಮಾಡಿಸಿದ್ರಿಂದ ನಾವು ನೆನಪಾಗಿ ಅವರೇ ಕೇಳ್ತಾರೆ. ನಾವು ವರ್ಷಕ್ಕೆ 25-30 ಮದುವೆ ಮಾಡಿಸ್ತೀವಿ. ಯಾರು ಅಂತ ಅವರು ಮದುವೆಯಲ್ಲಂತ ಮೇಕಪ್ ಮಾಡಿರ್ತಾರೆ, ಪನಿಗೊಂಥರ ಇರ್ತಾರೆ, ಯಾರು ಅಂತ ಇದು ಮಾಡೋದು. ನಮ್ಮ ಪರಮ ಪೂಜ್ಯರು ಬರೀ ಇದ್ರೆ ವಾಯ್ಸಲ್ಲೇ ಕಂಡಿಟ್ಬಿಡ್ತಾರೆ. ಫೋನ್ ಮಾಡಿ ಸಾಕು, ಓ ನೀವಿಂತಾರಲ್ವಾ ಅಂತ ವಾಯ್ಸಲ್ಲೇ ಕಂಡಿಟ್ಬಿಡ್ತಾರೆ. ಆದರೆ ಇವತ್ತಿನ ದಿವಸ ನನಗೆ ತುಂಬ ಹೆಮ್ಮೆ ಆಗಿದೆ ಇಲ್ಲಿ ಬಂದಿದ್ದು. ಅವರ ತಂದೆಯವರಿದ್ದಾಗ ಅಳಿಗೌಡರು ಒಂದು ಬರಬೇಕು ನಾವು ಮಹಾಮನೆಗೆ ಅಂತ ಕೇಳಿದೆ. ಬನ್ನಿ ಹೋಗೋಣ ಅಂದರು. ಬರೋಕ್ಕೆ ಅದು ಆಗಲಿಲ್ಲ. ಅದು ಆ ಕೆಲಸ ಈ ಕೆಲಸ ಅಂತ ನಮಗೆ ಟೈಮೇ ಸಿಗಲಿಲ್ಲ. ಇವತ್ತು ಅವರ ಸೋಮೇಗೌಡರು ನಮ್ಮನ್ನು ಬರಬೇಕು ಬದಿ ಇವತ್ತು ತುಂಬ ಅಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊಂಡೆ. ಅವರು ಆಯ್ತು ಹೋಗೋಣ ಅಂತ ಹೇಳಿ ಜೊತೆ ಕರ್ಕೊಬಂದು ಈ ದಿವಸದಲ್ಲಿ ನಮ್ಮ ಪರಮ ಪೂಜ್ಯರಾದ ಶ್ರೀ ಬಸವಾನಂದ ಸ್ವಾಮಿಗಳು ಈ ತುಂಬ ಇದನ್ನು ನೋಡಿ ತುಂಬ ಸಂತೋಷವಾಯಿತು. ಇನ್ನೂ ಒಂದು ದಿವಸ ಇರೋಣ ಅಂತ ಅಷ್ಟು ಮನಸ್ಸು ಇಲ್ಲಿದೆ. ಆದರೂ ನಮಗೆ ಟೈಮಿಲ್ಲ ಇರೋಕ್ಕಿಲ್ಲಿ. ಆದರೂ ಇದರಲ್ಲಿ ಇಷ್ಟೆಲ್ಲ ಬಂದು ನಾವು ಊರನ್ನು ಬಿಟ್ಟು ಮನೆಯನ್ನು ಬಿಟ್ಟು ಮತ್ತೆ ಎಲ್ಲ ಬಿಟ್ಟು ಬಂದು ಒಂದಿವ್ಸ ಇರೋದು ಕಷ್ಟ. ಆದರೂ ಪೂಜೆಯವರು ಎಲ್ಲದನ್ನೂ ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂದರೆ ತುಂಬ ಅವರು ಇದು ಅಂತ ಹೇಳ್ಬೋದು. ನಾವು ಎಲ್ಲದನ್ನೂ ಮರೆತು ಇರಬೇಕಲ್ಲ ಇಲ್ಲಿ. ಇವತ್ತು ನಾವು ಊರಿಗೆ ಬರುವಾಗ ಇವತ್ತು ಹೋಗೋದು, ನಾಳೆ ಬರೋದು, ಟ್ರೈನ್ ಯಾವಾಗ ಅಂತ ಎಲ್ಲ ಯೋಚನೆ ಮಾಡಿ ಬಂದಿರ್ತೀವಿ. ಇಲ್ಲಿಗೆ ಬುದ್ಧಿಯವರು ಎಲ್ಲ ಮರೆತು ಬಂದಿದ್ದಾರೆ. ಇಲ್ಲಿಗೆ ಬರೋದು ಹೋಗೋದು ಎಲ್ಲದೂ ಮರೆತು ಬಂದು ಇಲ್ಲಿ ದೊಡ್ಡ ಸಾಧನೆ ಮಾಡಿದಂಗೆ ಪವಾಡ ಹಿಂದೆ ಬಸವಣ್ಣವರು ಪವಾಡ ಮಾಡ್ದಂಗೆ ಮಾಡಿದ್ದಾರೆ. ಇಲ್ಲಿ ಬಸವಣ್ಣವರು ಹಿಂದೆ ಇವತ್ತು ಹುಟ್ಟೂರಾದ ಕೂಡಲ ಸಂಗಮ್ಮ ಅಂತ ಒಂದು ಹೆಸರು ಅವರು ಬಂದಿದೆ. ಅದು ಗೋಣಿಸಂಗಡಿಯಿಂದ ಹೆಸರು ಬರೋಕ್ಕೆ ಕಾರಣ ಅವರು ಇಲ್ಲಿವರೆಗೆ ಅವರೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಮಹಾತ್ಮ ಗಾಂಧಿ ಅವರೆಲ್ಲ ಕಷ್ಟಪಟ್ಟು ಇವತ್ತು ನಮ್ಮ ಸ್ವಾತಂತ್ರ್ಯ ತಂದು ಕೊಟ್ಟರು. ಇವತ್ತು ಹಿಂದೆ ಮೂಲಭೂತ ಸೌಕರ್ಯಗಳೇ ಇರಲ್ಲ. ನಮಗೆ ಯಾವುದೊಂದು ಸೌಕರ್ಯಗಳೇ ಇರಲ್ಲ ಊರಿನಲ್ಲಿ. ಕರೆಂಟ್ ಇಲ್ಲ, ರಸ್ತೆಗಳಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಎಲ್ಲ ಥರದಿಲ್ಲ. ಹಿಂದೆ ನಾವು ಚಿಕ್ಕ ಹುಡುಗರ ಇದ್ದಂಥ ಕಷ್ಟ ಇವತ್ತಿಲ್ಲ ನಮಗೆ. ಎಲ್ಲ ಟೆಕ್ನಾಲಜಿ ಮುಂದುವರೆದಿದೆ. ಅವರು ಸ್ವಾತಂತ್ರ್ಯ ತರುವಾಗ ಬೇಕಾದಷ್ಟು ಜನ ಮರಣ ಹೊಂದಿದ್ದಾರೆ, ಬೇಕಾದ ಕಷ್ಟಪಟ್ಟಿದ್ದಾರೆ, ಜೈಲು ಸೇರಿದ್ದಾರೆ. ಆದರೂ ಅವರ ಶ್ರಮ ಅವರ ಶ್ರಮಕ್ಕೆ ತಕ್ಕ ಇವತ್ತು ಅವರ ಮಹಾತ್ಮ ಗಾಂಧಿ ಜಯಂತಿ ಎಂದು ಇವತ್ತು ಆಚರಿಸಬೇಕಾಗಿದೆ. ಆದರೆ ದಸರೆಯನ್ನವರ ಹುಟ್ಟುಹಬ್ಬ ಅಂತ ಹೇಳಬೇಕು ಅಂದರೆ ಇವತ್ತು ಮಕ್ಕಳುಗಳಿಗೆ ಅಜ್ಜ ಯಾರು ಅಂತ ಗೊತ್ತಿರುತ್ತೆ. ಅಜ್ಜನ ಅಪ್ಪ ಯಾರು, ಅಜ್ಜನ ಹೆಂಡತಿ ಯಾರು ಗೊತ್ತಿರಲ್ಲ. ಅಜ್ಜಿ ಗೊತ್ತಿರುತ್ತೆ. ನಮ್ಮ ಅಜ್ಜ ಇವರು, ನಮ್ಮ ಅಜ್ಜಿ ಇವರು. ಅಜ್ಜನ ಅಪ್ಪ ಯಾರು, ಅಜ್ಜಿ ಯಾರು, ಅಜ್ಜನ ಅಮ್ಮ ಯಾರು ಗೊತ್ತಿರಲ್ಲ. ಹಂಗೆ ಕೆಲವು ತಿಳುವಳಿಕೆ ಇನ್ನೂ ಅವರು ತಿಳ್ಕೊಂಡಿರಲ್ಲ. ಹಂಗೆ ಸ್ಮರಣೋತ್ಸವ ಅವ್ರನ್ನ ಸ್ಮರಣೆ ಮಾಡಬೇಕು. ಮಕ್ಕಳುಗಳಿಗೆ ನಮ್ಮ ಅಜ್ಜನ ಅಮ್ಮ ಇರ್ತಾರೋ, ಅಜ್ಜಿ ಇಂಥರು, ಇವರೆಲ್ಲ ಮಕ್ಕಳುಗಳಿಗೆ ತಿಳುವಳಿಕೆ ಬರಬೇಕು. ಮಕ್ಕಳುಗಳು ಮುಂದೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅವ್ರು ಒಳ್ಳೆ ಪ್ರಜೆಗಳನ್ನು ಆಗಬೇಕು ಮಕ್ಕಳುಗಳನ್ನ ಅಂತ ಹೇಳಿ ಈ ದಿವಸದ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಗಮಿಸಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದಿಸುತ್ತಾ ನಮ್ಮ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ವಂದನೆಯನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಪೂಜ್ಯರ ಜನ್ಮಸ್ಥಳದ ಬಗ್ಗೆ ಎಲ್ಲ ಮಾಹಿತಿ ನೀಡಿದಂತಹ ಶರಣರಿಗೆ ಧನ್ಯವಾದಗಳು. ಶರಣರಿಗೆ ಪೂಜ್ಯರಿಂದ ಸನ್ಮಾನ.